ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಕ್ರಮ ಯಾವಾಗ ತಗೋತೀರಿ ಅಂತ ಕೇಳಿದ್ನಿ. ಇಷ್ಟು ಬೇಗ ಕ್ರಮ ತಗೋತಾರು ಅಂತ ಗೊತ್ತಿರಲಿಲ್ಲ. ಕ್ರಮ ಏನೋ ತಗೊಂಡಾರ, ಬಟ್ ಬ್ಯಾರೆ ಕೇಸ್ ಒಳಗೆ ಭಾಳಷ್ಟು ಬೇಗ ಇನ್ಸ್ಟಂಟ್ ಆಗಿ ಕ್ರಮ ತಗೊಂಡಾರ. ಹೆಂಗೆ ಮ್ಯಾಗಿ ನೂಡಲ್ಸ್ 2 ನಿಮಿಷದಾಗ ಆಗ್ತೈತಲ್ಲ, ಹಂಗೆ ಅಷ್ಟು ಸ್ಪೀಡ್ ಒಳಗೆ ಒಂದು ಕೇಸ್ಗೆ ಇನ್ಸ್ಟಂಟ್ ಆಗಿ ಕ್ರಮ ತಗೊಂಡಾರ. ಯಾವ ಕೇಸು? ಪುನೀತ್ ಕೆರೆಹಳ್ಳಿ ಅವ್ರನ್ನ ಅರೆಸ್ಟ್ ಮಾಡೋದು. ಆಶ್ಚರ್ಯ ಆಯ್ತಿಲ್ರಿ. ಪುನೀತ್ ಕೆರೆಹಳ್ಳಿ ಅವರೇ ಕಂಪ್ಲೇಂಟ್ ಕೊಟ್ಟಾರ, ನನಗೆ ಜೀವ ಬೆದರಿಕೆ ಐತಿ, ಮುಸ್ಲಿಂ ಮೂಲಭೂತವಾದಿಗಳು ನನಗೆ ಕಾಲ್ ಮಾಡಿ ಬೆದರಿಕೆ ಹಾಕಾಕತ್ತಾರು ಅಂತ ಅವರೇ ಕಂಪ್ಲೇಂಟ್ ಕೊಟ್ಟಾರ. ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿದ್ರು ಅಂತ ಅನ್ಸಿರ್ತೈತಿ. ಹೌದ್ರಿ, ಅವ್ರ ಮೇಲೂ ಯಾರೋ ಒಬ್ರು ಕಂಪ್ಲೇಂಟ್ ಕೊಟ್ಟಾರಂತ. ಅಬ್ದುಲ್ ರಜಾಕ್ ಅನ್ನೋ ಸಾಮಾಜಿಕ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ಅವರು ಧರ್ಮಗುರುಗಳನ್ನ ನಿಂದಿಸ್ಯಾರ ಅಂತ ಕಂಪ್ಲೇಂಟ್ ಕೊಟ್ಟಾರ. ಆ ಕಂಪ್ಲೇಂಟ್ FIR ರಿಜಿಸ್ಟರ್ ಮಾಡ್ತಿದ್ದಂಗನ ಪುನೀತ್ ಕೆರೆಹಳ್ಳಿ ಅವ್ರನ್ನ ಊರಿಗೆ ಹುಡ್ಕೊಂಡು ಹೋಗಿ ಅರೆಸ್ಟ್ ಮಾಡ್ಯಾರ. ತಮ್ಮನ ಮದುವೆಗೆ ಅಂತ ಹೋಗಿದ್ರು ಕೂಡ ಪಾಪ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬರಕತ್ತಾರ. ಅಲ್ಲಿ ಏನೇನೆಲ್ಲ ನಡೀತು, ಪುನೀತ್ ಕೆರೆಹಳ್ಳಿ ಅವರು ಏನು ಹೇಳ್ತಾರ ನೋಡ್ರಿ. ನಾನು ಮನೇಲಿ ಇದ್ದಾಗ ನಾನಿವತ್ತು ನಮ್ಮ ಊರಲ್ಲಿ ಇದ್ದೆ. ನನ್ನ ತಮ್ಮನ ಮದುವೆಗೆ ಊರಿಗೆ ಬಂದಿದ್ರೆ ಅಬ್ದುಲ್ ರಜಾಕ್ ಸ್ನೇಹಿತರೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಅಬ್ದುಲ್ ರಜಾಕ್ ಏನಿದ್ದ, ಅಬ್ದುಲ್ ರಜಾಕ್ ನನ್ನ ವಿರುದ್ಧ ಒಂದು ಸುಳ್ಳು ಆರೋಪ ಮಾಡ್ತಾನೆ. ನಾನು ಇಸ್ಲಾಂ ಧರ್ಮಗುರುಗಳಿಗೆ ಬೈದಿದ್ದೀನಿ ಅಂತ ಹೇಳಿ ಸುಳ್ಳು ಆರೋಪ ಮಾಡಿ FIR ಮಾಡಿಸಿ ನನ್ನ ತಮ್ಮನ ಮದುವೆಗೆ ಮನೆಗೆ ಬಂದಿದ್ದಾರೆ, ಇಲ್ಲಿಗೆ ಬಂದು ಅರೆಸ್ಟ್ ಮಾಡ್ತಿದ್ದಾರೆ. ನನಗೆ ಬಂದಿದ್ದು ಕೊಲೆ ಬೆದರಿಕೆ ಬಂದಿದ್ದು ನನಗೆ. ಆದ್ರೆ ಅರೆಸ್ಟ್ ಮಾಡ್ತಾ ಇರೋದು ನನ್ನನ್ನ, ಕಂಪ್ಲೇಂಟ್ ಕೊಟ್ಟಿದ್ದು ನಾನು, ನನಗೆ ಕೊಲೆ ಬೆದರಿಕೆ ಇದೆ ಅಂತ. ಆದ್ರೆ ನಾನು ಯಾರ್ಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಅರೆಸ್ಟ್ ಮಾಡೋದ್ ಬಿಟ್ಬಿಟ್ಟು ನಾನು ಇಸ್ಲಾಂ ಧರ್ಮಗುರುಗಳಿಗೆ ಬೈದಿದ್ದೀನಿ ಅಂತ ಅಬ್ದುಲ್ ರಜಾಕ್ ಒಬ್ಬ ಸೋಷಿಯಲ್ ವರ್ಕರ್ ಇದಕ್ಕೆ ಸಂಬಂಧಪಡದೇ ಇರೋ ಥರ್ಡ್ ಪಾರ್ಟಿ FIR ಮಾಡ್ತಾರೆ. ಆ FIR ಮಾಡಿದ ತಕ್ಷಣ ನನ್ನ ಮೇಲೆ FIR ಮಾಡ್ಕೊಂಡು ಅರೆಸ್ಟ್ ಮಾಡ್ತಿದ್ದಾರೆ. ನನಗೆ ಗೊತ್ತಿಲ್ಲ, ನಾನು ನೋಡೋಣ ಮುಂದಕ್ಕೆ ಏನಾಗುತ್ತೆ. ನನ್ನನ್ನೇ ಕೊಲ್ತೀನಿ ಅಂತ ಕೊಲೆ ಬೆದರಿಕೆ ಬಂದಿದ್ದು, ಸಾಕ್ಷಿ ಸಮೇತ ನಾನು ಕಂಪ್ಲೇಂಟ್ ಕೊಟ್ಟಿನಿ. ಅವ್ರನ್ನ ಅರೆಸ್ಟ್ ಮಾಡೋದನ್ನ ಬಿಟ್ಟು ನನ್ನೇ ಅರೆಸ್ಟ್ ಮಾಡ್ಲಿಕ್ಕತ್ತಾರ. ಸಾಕ್ಷಿ ಪುರಾವೆ ಕೊಟ್ಟರು ಕೂಡ ಅವ್ರನ್ನ ಎಲ್ಲಿಗೆ ಅರೆಸ್ಟ್ ಮಾಡಿದ್ರು, ಯಾರಂತ ಹೇಳಿದ್ರೇನು, ಯಾರಿರಬಹುದು, ಅದ್ಯಾವ ವಿಚಾರಣೆ ನಡೀಲಿಲ್ಲ. ಆದ್ರೆ ಅಬ್ದುಲ್ ರಜಾಕ್ ಅವರು ಕೊಟ್ಟಿರೋ ಸುಳ್ಳು ಕೇಸ್ ಮೇಲೆ ನನ್ನ ಅರೆಸ್ಟ್ ಮಾಡ್ಲಿಕ್ಕತ್ತಾರ. ಇದು ಯಾವ ನ್ಯಾಯ? ಇದಕ್ಕೆ ಏನು ಅನ್ಬೇಕು ಅಂತ ಪುನೀತ್ ಕೆರೆಹಳ್ಳಿ ಅವರು ಕೇಳ್ಕೊಳಕತ್ತಾರ. ಪಾಪ ಮೊನ್ನೆ ಮಂತ್ರಾಲಯಕ್ಕೆ ಹೋಗಿದ್ರು, ಅಲ್ಲೂ ಕೂಡ ಪೊಲೀಸರು ಹೋಗಿ ನೋಟಿಸ್ ಮೇಲೆ ಸಹಿ ಮಾಡಿಸ್ಕೊಂಡ್ಬಂದ್ರು. ಅದಕ್ಕಿಂತ ಮುಂಚೆ ಸಾಕಷ್ಟು ಸಲ ಮಧ್ಯರಾತ್ರಿ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ರು. ಇದ್ರ ಜೋಡಿ ಈಗ ತಮ್ಮನ ಮದುವೆ ಮನೆಗೆ ಹೋದ್ರ ಅಲ್ಲಿಂದಾನು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಾರ. ಪಾಪ ಅವರು ನನಗೆ ಪರ್ಸ್ನಲ್ ಲೈಫ್ ಇಲ್ಲೇನು ಅಂತ ಕೇಳಲಿಕ್ಕತ್ತಾರ. ನನ್ನನ್ನೇ ಕೊಲ್ತೀನಿ ಅಂದವ್ರನ್ನ ನೀವೇನೂ ಮಾಡಲಿಲ್ಲ, ಆದರೆ ನನ್ನ ಮೇಲೆ ಯಾರೋ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಪಟ್ಟಂತ ಬಂದು ಅರೆಸ್ಟ್ ಮಾಡ್ತೀರಿ. ಇದೆಲ್ಲ ನೋಡಿದವರ ತಾಯಿ ಭಾಳಷ್ಟು ಭಾವುಕರಾಗಿ ಇದೇನು ಗತಿ ಬಂತಪ್ಪ ಅಂತ ಅಳಕತ್ತಾರ. ಊರಲ್ಲಿದೆ, ಬೆಂಗಳೂರಿಂದ ಬಂದೆ ನಾನು. ಏನ್ ತೊಂದ್ರೆ ಇಲ್ಲ, ಮೊಬೈಲ್ ತಗೊಂಡು ಮೊದಲೇ ಪುನೀತ್ ಕೆರೆಹಳ್ಳಿ ಅವರ ಕುಟುಂಬಕ್ಕೆ ಭಯ ಐತಿ. ಎಲ್ಲಿ ತಮ್ಮ ಮಗನ್ನ ಯಾರು ಯಾವ ರೀತಿ ಕೊಲ್ತಾರೋ, ಈಗಾಗಲೇ ಬೆದರಿಕೆಗಳನ್ನ ಹಾಕ್ಲಿಕ್ಕತ್ತಾರ. ಅಂಥದ್ರಾಗ ಸಮಾರಂಭಕ್ಕಂತ ಬಂದಿರುವಂಥ ಮಗನ್ನ ಪೊಲೀಸರು ಮದುವೆ ಮನೆಯಿಂದ ಅರೆಸ್ಟ್ ಮಾಡಿ ಕರ್ಕೊಂಡು ಹೊಂಟಾರ. ಪಾಪ ತಾಯಿಗೆ ದುಃಖ ಆಗ್ಲಾರ್ದ ಏನಾಗ್ಬೇಕು ಹೇಳ್ರಿ. ಆದ್ರೆ ಇಲ್ಲೊಂದು ಪಾಯಿಂಟ್ ನೋಡ್ರಿ, ನಾ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತೇನೆ. ಈಗ ಅವ್ರಿಗೆ ಜೀವ ಬೆದರಿಕೆ ಇದೆ ಅಂತ ಕೊಟ್ಟಿರೋ ಕಂಪ್ಲೇಂಟನ್ನು ನೀವು ನೋಡಿರೋ ಇಲ್ಲೋ ಗೊತ್ತಿಲ್ಲ. ಅದಾಗಿ 1.5-2 ವಾರ ಆಗತ್ತೆ ಬಂತು. ಆ ಕೇಸ್ ಎಲ್ಲಿಗೆ ಬಂತು? FIR ರಿಜಿಸ್ಟರ್ ಆಗೈತಿ ಅಂದ್ರೆ ತನಿಖೆ ನಡಿಬೇಕಲ್ಲ. ಆಲ್ರೆಡಿ ಅವ್ರು ಹೇಳಾರ, ನಾ ಕಂಪ್ಲೇಂಟ್ ಕೊಟ್ಟೀನಿ, ಅದ್ರ ಬಗ್ಗೆ ವಿಚಾರಣೆ ಮಾಡೋದು ಬಿಟ್ಟು ನನ್ನನ್ನೇ ಅರೆಸ್ಟ್ ಮಾಡಾಕತ್ತಾರಲ್ಲ ಅಂತ ಅವರೇ ಕೇಳಾಕತ್ತಾರ. ಅವರು ಕೊಟ್ಟಿರೋ ಕಂಪ್ಲೇಂಟ್ ಎಲ್ಲಿಗೆ ಬಂತು? ಅದು ಕಂಪ್ಲೇಂಟ್ ಅಂತಾನೆ ಕನ್ಸಿಡರ್ ಮಾಡಿರೋ ಅಥವಾ ಸುಮ್ಮ ಒಂದು ಕಾಗದ ಅಂತ ಕನ್ಸಿಡರ್ ಮಾಡಿರೋ? ಅಬ್ದುಲ್ ರಜಾಕ್ ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ಮೇರೆಗೆ ಯಾವ ರೀತಿ ಪಟ್ಟಂತ ಬಂದು ಅದೇನು ಇನ್ಸ್ಟಂಟ್ ಆಗಿ ಬಂದು ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರಲ್ಲ ನಿಮ್ಮ ಪೊಲೀಸರು, ಅವರು ಕೊಟ್ಟಿರೋ ಕೊಲೆ ಬೆದರಿಕೆ ಕಂಪ್ಲೇಂಟನ್ನು ಎಲ್ಲಿಟ್ಟರು? ಎಲ್ಲಿಟ್ಟು ಅದು ಧೂಳು ತುಂಬಿಕೊಂಡೈತಿ, ಅಥವಾ ಇಲ್ಲ ಧೂಳು ತುಂಬಿಕೊಂಡಿಲ್ಲ, ನಾವು ಅರೆಸ್ಟ್ ಮಾಡೋಕ್ಕೆ ಟ್ರೈ ಮಾಡತ್ತೀವಿ ಅಂದ್ರೆ ಅದು ಎಲ್ಲಿಗೆ ಬಂತು? ಅದು ಯಾಕಿನ್ನ ಸುದ್ದಿನೇ ಆಗಲಿಲ್ಲ?
ಈ ರೀತಿಯಾದಂಥ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಿದ್ದಂಗ ಮಂದಿ ಗುಸುಗುಸು ಅಂತ ಮಾತಾಡ್ಲಿಕ್ಕತ್ತಾರ್ರಿ. ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಸಮುದಾಯ ಅಂದ್ರೆ ಒಂದು ಕೋಮಿನವರ ಮೇಲೆ ಮಾತ್ರ ಪ್ರೀತಿ, ಅವರಿಗೆ ಮಾತ್ರ ಅವರು ಗೃಹ ಸಚಿವರು, ಇಡೀ ಕರ್ನಾಟಕಕ್ಕೆ ಗೃಹ ಸಚಿವರಲ್ಲ. ಆಗಿದ್ರೆ ಈ ರೀತಿ ಯಾಕೆ ಆಗ್ತಿತ್ತು? ಒಂದು ಕೋಮಿನವ್ರು ಕೊಡ್ತಿದ್ದ ಕಂಪ್ಲೇಂಟಿಂದ ಪಟ್ಟಂತ ಆ್ಯಕ್ಷನ್ ತಗೋತಾರಂದ್ರೆ ಪಾಪ ಪುನೀತ್ ಕೆರೆಹಳ್ಳಿ ಅವರು ಬೇರೆ ಧರ್ಮದವರು, ಅವರ ಕಂಪ್ಲೇಂಟ್ಗೆ ಆ ಬೆಲೆ ಸಿಗಲಿಲ್ಲ. ಹೀಗಾಗಿ ಅವರು ಇಡೀ ಕರ್ನಾಟಕಕ್ಕೆ ಗೃಹ ಮಂತ್ರಿಗಳು ಅಥವಾ ಒಂದು ಕೋಮಿಗೆ ಮಾತ್ರನೋ ಅನ್ನೋ ಪ್ರಶ್ನೆಗಳನ್ನು ಕೇಳಾಕತ್ತಾರ. ಯಾಕೆ ಕೇಳ್ತಾರ್ರಿ? ಪದೇ ಪದೇ ಈ ರೀತಿ ಘಟನೆಗಳು ನಡೆಯೋದು, ನೀವು ಆ ರೀತಿ ವರ್ತಿಸೋದು ಅದನ್ನ ನೋಡಿದ್ರೆ ಅವ್ರಿಗೆ ಅನ್ನಿಸ್ತೈತಿ. ಈಗ ಜನ ಕೇಳಾಕತ್ತಿರೋ ಪ್ರಶ್ನೆಗಳಿಗೂ ಮತ್ತು ಪುನೀತ್ ಕೆರೆಹಳ್ಳಿ ಅವರು ತಾವಾಗೆ ಕೇಳ್ಯಾರ, ನನ್ನ ಕಂಪ್ಲೇಂಟ್ ಎಲ್ಲಿಗೆ ಬಂತು ಅಂತ. ಅದಕ್ಕೂ ಒಂದು ಸ್ವಲ್ಪ ಉತ್ತರ ಕೊಡ್ರಿ.